ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು ಕೇಳ್ತಾ ಇದ್ರು, ನೀವ್ಯಾಕೆ ಐ ಲವ್ ಮೊಹಮ್ಮದ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ, ಬಹಳಷ್ಟು ವಿವಾದ ಆಗ್ತಾ ಇದೆ, ಅಲ್ಲಲ್ಲಿ ಘರ್ಷಣೆ ಆಗ್ತಾ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡಬಹುದಲ್ವಾ ಅಂತ. ನನಗೇನು ಅನಿಸಿತ್ತು ಗೊತ್ತಾ ಆ ಸಂದರ್ಭದಲ್ಲಿ, ಸದ್ಯ ಭಾರತ ಗ್ಲೋಬಲ್ ಲೆವೆಲ್ನ ಚಾಲೆಂಜನ್ನು ಎದುರಿಸ್ತಾ ಇದೆ. ಪ್ರತಿನಿತ್ಯ ಆ ಟ್ರಂಪ್ ಎದ್ದುಬಿಟ್ಟು ಭಾರತದ ಮೇಲೆ ಇನ್ನಿಲ್ಲದ ಟ್ಯಾರಿಫ್ ಘೋಷಿಸ್ತಾ ಇದ್ದಾನೆ, ಭಾರತದ ಎಕಾನಮಿಗೆ ಏನಾದರೂ ಒಂದು ತೊಂದರೆ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶ, ನಮ್ಮ ಜನ ಎಲ್ಲರೂ ಕೂಡ ಒಟ್ಟಾಗಿರಬೇಕು, ಸ್ವದೇಶಿ ಚಳುವಳಿಯನ್ನು ಮಾಡಬೇಕು, ಇಂತಹ ಷಡ್ಯಂತ್ರವನ್ನು ನಾವು ಜಯಿಸಬೇಕು ಅಂತ ಹೊರಟಿರುವಂತಹ ಈ ಸಂದರ್ಭದಲ್ಲಿ ಈ ಗಲಭೆ ಘರ್ಷಣೆ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ನನಗನ್ಸಿತ್ತು. ಯಾಕೆಂತಂದರೆ ಈ ದೇಶದಲ್ಲಿ ಬೈ ಡಿಫಾಲ್ಟ್ ಘರ್ಷಣೆಗಳು ಆಗ್ತಾನೆ ಇರ್ತವೆ. ಗಲಭೆಗಳು ನಮಗೇನು ಹೊಸ ವಿಚಾರವೇ ಅಲ್ಲ, ಅದನ್ನು ನಾವು ಅನೇಕ ವರ್ಷಗಳಿಂದ ಸಹಿಸಿಕೊಂಡು ಬಂದಿದ್ದೀವಿ. ಈಗ ಶುರುವಾದಂತಹ ಈ ಗಲಭೆಯೂ ಕೂಡ ಅಂತಹದ್ರಲ್ಲೇ ಒಂದು ಅಂತ ನನಗನ್ನಿಸಿತ್ತು. ಆದರೆ ಈ ಐ ಲವ್ ಮೊಹಮ್ಮದ್ ವಿವಾದ ಏನಿದೆ, ಇದು ವ್ಯಾಪಿಸ್ತಾ ಇರುವಂತಹ ರೀತಿಯನ್ನು ನೋಡಿದ್ರೆ ಇದರ ಹಿಂದೆ ಏನೋ ಸ್ಪಷ್ಟವಾದಂತಹ ಉದ್ದೇಶ ಇದೆ, ಇದರ ಹಿಂದೆ ರಾಜಕೀಯ ಪಿತೂರಿ ಇರಬಹುದಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ ಯುಪಿಯ ಬರೇಲಿಯಲ್ಲಿ ಆದಂತಹ ಘಟನೆ, ಮಹಾರಾಷ್ಟ್ರದಲ್ಲಿ ಕೇಳಿ ಬಂದಂತಹ ಯೋಗಿಯ ವಿರುದ್ಧವಾದಂತಹ ಘೋಷಣೆಗಳು, ಇದೆಲ್ಲವೂ ಕೂಡ ನಾರ್ಮಲ್ ಅಂತ ಅನ್ನಿಸ್ತಾ ಇಲ್ಲ. ಇದರ ಹಿಂದೆ ಏನೋ ದೊಡ್ಡ ಷಡ್ಯಂತ್ರ ಇದೆ, ಈ ಘರ್ಷಣೆಯನ್ನ ಇನ್ನೂ ವ್ಯಾಪಿಸುವಂತಹ ಒಂದು ದೊಡ್ಡ ಪ್ರಯತ್ನ ನಡೀತಿದೆಯಾ ಅನ್ನುವಂತಹ ಅನುಮಾನ ಕೂಡ ಬರೋದಕ್ಕೆ ಶುರುವಾಗಿದೆ. ಯುಪಿಯಲ್ಲಿ ಆರಂಭವಾದಂತಹ ಈ ಐ ಲವ್ ಮೊಹಮ್ಮದ್ ವಿವಾದ ಈಗ ನಮ್ಮ ದಾವಣಗೆರೆವರೆಗೂ ಬಂದಿದೆ. ಹೀಗಾಗಿ ಈ ವಿವಾದದ ಕುರಿತಾಗಿ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸದ್ಯ ಐ ಲವ್ ಮೊಹಮ್ಮದ್ಗೆ ಕೌಂಟರ್ ಆಗಿ ಐ ಲವ್ ಮಹಾದೇವ್ ಅನ್ನುವಂಥ ಅಭಿಯಾನ ಕೂಡ ಆರಂಭವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸದ್ಯ ಯುಪಿಯ ಬರೇಲಿಯಲ್ಲಿ ಸೆಪ್ಟೆಂಬರ್ 26ನೇ ತಾರೀಕು ಆದಂತಹ ಒಂದು ಘಟನೆಯನ್ನು ವಿವರಿಸಿಬಿಟ್ಟು ಆನಂತರ ಈ ಐ ಲವ್ ಮೊಹಮ್ಮದ್ ಯಾಕೆ ಶುರುವಾಯಿತು, ಇದರ ಹಿನ್ನೆಲೆ ಏನು ಅಂತ ಆನಂತರ ನಿಮಗೆ ಹೇಳ್ತೀನಿ. ಯುಪಿಯ ಬರೇಲಿಯಲ್ಲಿ ಮೌಲಾನಾ ತೌಕೀರ್ ರಾಜಾ ಅನ್ನುವಂಥವನು ಒಂದು ರ್ಯಾಲಿಗೆ ಕರೆ ಕೊಟ್ಟಿದ್ದ. ಹೇಗಿದ್ರು ಶುಕ್ರವಾರದ ನಮಾಜ್ ಇರುತ್ತಲ್ಲ, ಅದಕ್ಕೆ ಬಂದಂಥವರು ನಂತರದಲ್ಲಿ ಐ ಲವ್ ಮೊಹಮ್ಮದ್ ರ್ಯಾಲಿಯಲ್ಲಿ ಭಾಗವಹಿಸಿ ಅಂತ ಆತ ಕೇಳ್ಕೊಂಡಿದ್ದ. ಆತನ ನೋಟಿಸನ್ನು ಆಧರಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ನಮಾಜ್ಗೆ ಜನ ಕೂಡ ಬಂದಿದ್ರು. ಆದರೆ ಇದ್ದಕ್ಕಿದ್ದಂತೆ ಆತ ಏನು ಹೇಳ್ತಾನೆ ಅಂತಂದ್ರೆ, ನೀವೆಲ್ಲರೂ ಕೂಡ ಇಸ್ಲಾಮಿಯಾ ಗ್ರೌಂಡ್ಗೆ ಹೋಗಿ, ಇಲ್ಲಿ ಐ ಲವ್ ಮೊಹಮ್ಮದ್ ರ್ಯಾಲಿ ಬೇಡ ಅಂತ ಹೇಳದ್ನಂತೆ. ಇದನ್ನ ಮಾಧ್ಯಮಗಳು ವರದಿ ಮಾಡ್ತಾ ಇರುವಂತಹದ್ದು. ಯಾವಾಗ ಮೌಲಾನಾ ತಾಕೀರ್ ಈ ರೀತಿಯಾದಂತಹ ಆದೇಶವನ್ನ ಮಾಡಿದ್ನೋ, ತಕ್ಷಣ ಅಲ್ಲಿದ್ದಂತಹ ಶಾಂತಿ ಪ್ರಿಯರು ಆ ಇಸ್ಲಾಮಿಯಾ ಗ್ರೌಂಡ್ಗೆ ನುಗ್ಗೋದಕ್ಕೆ ಯತ್ನ ಮಾಡ್ತಾರೆ. ಆಗ ಪೊಲೀಸರು ಹೇಳ್ತಾರೆ, ಇಲ್ಲಿ ಯಾವುದೇ ರ್ಯಾಲಿಗೂ ಅವಕಾಶ ಇಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲ, ನೀವು ಮೊದಲೇ ಪರ್ಮಿಷನ್ ತೆಗೆದುಕೊಂಡ್ರೆ ಮಾತ್ರ ಈ ರೀತಿಯ ರ್ಯಾಲಿಯನ್ನು ಮಾಡೋದಕ್ಕೆ ಸಾಧ್ಯ, ಈ ಗ್ರೌಂಡ್ನಲ್ಲಿ ಯಾವುದೇ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಪೊಲೀಸರು ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಾದಂತಹ ಘಟನೆಯ ವಿಡಿಯೋಗಳನ್ನು ನೋಡಿದಾಗ ಏನನ್ಸುತ್ತೆ ಅಂತಂದ್ರೆ, ಇವರು ಕೇವಲ ಪ್ರತಿಭಟನೆಗೆ ಮಾತ್ರ ರೆಡಿಯಾಗಿ ಬಂದಿರಲಿಲ್ಲ, ಅಲ್ಲೊಂದು ದೊಡ್ಡ ಘರ್ಷಣೆ ಮಾಡಬೇಕು ಅಂತ ಆಲ್ರೆಡಿ ಸಿದ್ಧ ಆಗಿ ಬಂದ್ಬಿಟ್ಟಿದ್ರು. ಯಾವಾಗ ಪೊಲೀಸರು ಇಲ್ಲಿ ಅವಕಾಶ ಇಲ್ಲ, ನೀವು ಈ ಗ್ರೌಂಡ್ಗೆ ಪ್ರವೇಶ ಮಾಡುವಂತಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು, ಅವರೆಲ್ಲರೂ ಕೂಡ ರೊಚ್ಚಿಗೆದ್ರು. ಕೈಗೆ ಸಿಕ್ಕಂತಹ ಕಲ್ಲುಗಳನ್ನು ಪೊಲೀಸರಿಗೆ ಎಸೆಯೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಪಾಪ ಸಮಾಧಾನ ಮಾಡ್ತಾ ಇದ್ದಾರೆ, ಬೇಡಪ್ಪ, ಕಲ್ಗಿಲ್ಲಿ ಹೊಡಿಬೇಡಿ, ಇಂತಹದಕ್ಕೆಲ್ಲ ಅವಕಾಶ ಇಲ್ಲ, ಶಾಂತಿಯುತವಾಗಿರಿ ಅಂತ. ಆದ್ರೆ ಅದನ್ನು ಕೇಳೋದಕ್ಕಲ್ಲಿ ಜನ ರೆಡಿನೇ ಇಲ್ಲ. ಸಣ್ಣ ಸಣ್ಣ ಹುಡುಗರನ್ನು ಬಳಸ್ಕೊಳ್ತಾರೆ, ಅವ್ರ ಮುಖದಲ್ಲಿ ಇನ್ನೂ ಮೀಸೆ ಚಿಗುರಿಲ್ಲ, ಅಂಥವರೆಲ್ಲ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಪೊಲೀಸರ ಕಡೆಗೆ ಬೀಸೋದಕ್ಕೆ ಶುರು ಮಾಡ್ತಾರೆ. ಬಹುಶಃ ಕರ್ನಾಟಕದಂತಹ ರಾಜ್ಯ ಆಗಿದ್ರೆ ಪೊಲೀಸರು ಇದನ್ನೆಲ್ಲ ಸಹಿಸಿಕೊಂಡು ಸುಮ್ಮನೆ ಇರ್ತಿದ್ರೇನೋ, ಆದ್ರೆ ಅದು ಯುಪಿ ನೋಡಿ, ಯೋಗಿಯ ಪೊಲೀಸರಲ್ವಾ, ಹಾಗಾಗಿ ಅವರು ತಕ್ಷಣ ಲಾಠಿ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಆ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮಟ್ಟಿಗೆ ವೈರಲ್ ಆಗಿದೆ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಪೊಲೀಸರು ಆ ರೀತಿಯಾಗೂ ಲಾಠಿ ಚಾರ್ಜ್ ಮಾಡಬಹುದು ಅಂತ ನನಗೆ ಗೊತ್ತಾಗಿದ್ದೆ ನಿನ್ನೆ. ಕಲ್ಲು ಹೊಡೆಸ್ಕೊಂಡು ಸಿಟ್ಟಿತ್ತು ನೋಡಿ, ಹಾಗಾಗಿ ಮನಸ್ಸಿಗೆ ಬಂದಂತೆ ಲಾಠಿ ಬೀಸಿದ್ರು. ಪರಿಸ್ಥಿತಿಯನ್ನು ಕೆಲವೇ ಗಂಟೆಗಳಲ್ಲಿ ತಹಬದಿಗೆ ತಂದರು. ಅನಂತರ ಗೊತ್ತಾಗ್ತಿರುವ ಅಂಶ ಏನು ಕೇಳಿದ್ರೆ, ಈ ಮೌಲಾನಾ ತಾಕೀರ್ ರಾಜಾ ಇದ್ನಲ್ಲ, ಈತ ಒಳಗಡೆ ಮಾತನಾಡುವಂತಹ ಸಂದರ್ಭದಲ್ಲೇ ಇವರಿಗೆಲ್ಲ ಭಡಕಾಯಿಸುವಂತಹ ಭಾಷಣ ಮಾಡಿ ಉದ್ರೇಕಗೊಳಿಸಿದ್ದ. ಹೀಗಾಗಿ ಗಲಭೆ ಆಗಿರುವ ಬಗ್ಗೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕರ ವಿರುದ್ಧ ಕೇಸನ್ನು ದಾಖಲಿಸಿ, ಅಂದ್ರೆ ವಿಡಿಯೋ ಫುಟೇಜ್ ಇದೆಯಲ್ಲ, ಅದನ್ನು ನೋಡಿ ಯಾರ್ಯಾರು ಕಲ್ಲು ಬೀಸಿದಾರೋ ಅವರನ್ನೆಲ್ಲ ಒದ್ದೆಳ್ಕೊಂಬರ್ತಾ ಇದ್ದಾರೆ. ಇನ್ನು ಬರೇಲಿಯ ಘಟನೆ ಆಗ್ತಿದ್ದ ಹಾಗೆ ಕೆಲ ರಾಜಕಾರಣಿಗಳು ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಮೈ ಕೊಡವಿ ಎದ್ದು ನಿಂತಿದ್ದಾರೆ. ಅದರಲ್ಲಿ ನಂಬರ್ 1 ಪ್ಲೇಸ್ನಲ್ಲಿರುವಂತಹದ್ದೇ ಅಸಾದುದ್ದೀನ್ ಓವೈಸಿ. ಇವರು ಈ ಇಡೀ ಘಟನೆಯ ಮೂಲ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ, ಆನಂತರದಲ್ಲಿ ಈತನ ಬಗ್ಗೆ ವಿವರಿಸ್ತೀನಿ. ಆದರೆ ಈಗ ಈ ಬರೇಲಿಯ ಘಟನೆಯ ಬಗ್ಗೆ ಈ ಓವೈಸಿ ಏನು ಹೇಳಿದ್ದಾರೆ ಅಂತಂದರೆ, ದೇಶದಲ್ಲಿ ಐ ಲವ್ ಅಂತ ಹೇಳೋದೇ ತಪ್ಪು ಅಂತ ಒಂದು ಕಾನೂನನ್ನು ತಂದು ಬಿಡಲಿ. ಈ ದೇಶದಲ್ಲಿ ಹ್ಯಾಪಿ ಬರ್ಡೇ ಮೋದಿ ಬ್ಯಾನರ್ ಅಲೋಡ್ ಇದೆ, ಹ್ಯಾಪಿ ಬರ್ಡೇ CM ಅಂತ ಹೇಳೋದಕ್ಕೂ ಕೂಡ ಅಲೋ ಇದೆ, ಆದರೆ ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಹೀಗಂತ ಈ ಓವೈಸಿ ಇದರ ಲಾಭವನ್ನು ಪಡೆಯೋದಕ್ಕೆ ಒಂದು ಸಣ್ಣ ಯತ್ನ ಮಾಡಿದ್ದಾನೆ. ಇನ್ನು ಅಖಿಲೇಶ್ ಯಾದವ್ನ ಕೇಳಬೇಕಾ, ಈ ನಾಯಕ ಅಂತೂ ಬಾಯಲ್ಲಿ ಮುತ್ತೆ ಉದುರಿಸ್ಬಿಟ್ಟಿದ್ದಾರೆ.
ಈ ಲಾಠಿ ಬೀಸುವಂತಹದ್ದು ಶಕ್ತಿಯ ಪ್ರತೀಕ ಆಗಿರೋದಿಲ್ಲ, ಅದು ಅಸಮರ್ಥತೆಯ ಪ್ರದರ್ಶನ. ಇಂತಹ ಸಂದರ್ಭದಲ್ಲಿ ಶಾಂತಿ ಸಭೆಗಳ ಮೂಲಕವಾಗಿ ಎಲ್ಲವುದನ್ನು ಇತ್ಯರ್ಥಪಡಿಸಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಲಾಠಿ ಬೀಸೋದ್ರಿಂದ ಶಾಂತಿ ಸ್ಥಾಪನೆ ಅಸಾಧ್ಯ ಅಂತ ಈ ಅಖಿಲೇಶ್ ಯಾದವ್ ಸರ್ಕಾರಕ್ಕೊಂದು ಸಲಹೆ ಕೊಟ್ಟಿದ್ದಾರೆ. ಮಿತ್ರರೇ, ಇವ್ರು ಯಾರೂ ಕೂಡ ಕಲ್ಲು ಬೀಸಿದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅವರು ಕಲ್ಲು ಬೀಸುವಂತಹದ್ದು ತಪ್ಪು, ಪೊಲೀಸರ ಜೊತೆಗೆ ಸಹಕಾರ ಕೊಡಬೇಕು, ಏನೇ ಇದ್ರೂ ಕೂಡ ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬೇಕು ಹೀಗಂತ ಯಾವ ನಾಯಕನೂ ಹೇಳ್ತಾ ಇಲ್ಲ. ಕಲ್ಲು ಬೀಸಿದ್ದು ಸರಿಯಪ್ಪ, ಅವ್ರೇನೋ ಬೀಸ್ತಾರೆ, ನೀವು ಲಾಠಿ ಯಾಕೆ ಬೀಸಿದ್ರಿ, ನೀವು ಲಾಠಿ ಬೀಸಬಾರ್ದು, ಅವ್ರ ಕಲ್ಲಿಗೆ ಮುಖ ಕೊಟ್ಕೊಂಡು ನಿಂತ್ಕೋಬೇಕು ಹೀಗಂತ ಇವರು ವಾದ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ನಾಯಕ. ಒಂದು ವೇಳೆ ಅಖಿಲೇಶ್ ಯಾದವ್ ಏನಾದರೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದೇ ಆದರೆ ಅಲ್ಲಿನ ಪೊಲೀಸರ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಬಹುದು ಅನ್ನೋದಕ್ಕೆ ಈತನ ಹೇಳಿಕೆಗಳೇ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಕಲ್ಲು ಬೀಸ್ತಾ ಇದ್ರೂ ಕೂಡ ಪೊಲೀಸರು ಕೈಕಟ್ಟಿ ನಿಂತ್ಕೊಳ್ಬೇಕೇ ಹೊರತು ಲಾಠಿ ಬೀಸುವಂತಿಲ್ಲ. ನನಗಿದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಈ ದೇಶದ ರಾಜಕಾರಣದ ಬಗ್ಗೆ ತೀರಾ ಅಸಹ್ಯ ಬಂದುಬಿಟ್ಟಿದೆ. ಇನ್ನು ಈ ಬರೇಲಿಯ ಘಟನೆಯ ಬಗ್ಗೆ ಯೋಗಿ ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ, ನಿನ್ನೆ ಬಹುಶಃ ಕ್ಲೆರಿಕ್ ಮರ್ತೋಗಿದ್ದ ಅಂತ ಅನ್ಸುತ್ತೆ, ಉತ್ತರ ಪ್ರದೇಶದಲ್ಲಿ ಯಾರು ಅಧಿಕಾರದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಹೀಗೆ ಹೇಳುವ ಮೂಲಕ ಯೋಗಿ ಈ ರೀತಿಯ ಪ್ರತಿಭಟನೆಗಳನ್ನು ಸಹಿಸೋದಿಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಯುಪಿ ಪೊಲೀಸರಿಗೆ ಈಗಾಗಲೇ ಸರ್ಕಾರದಿಂದ ಬಹಳ ಕ್ಲಿಯರ್ ಇನ್ಸ್ಟ್ರಕ್ಷನ್ ಸಿಕ್ಬಿಟ್ಟಿದೆ, ಇಂತಹದ್ದನ್ನು ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡಬೇಡಿ, ದಂಡಂ ದಶಗುಣಂ ಅನುಸರಿಸಿ ಅಂತ. ಇದಿಷ್ಟು ಬರೇಲಿಯ ಘಟನೆಯಾದರೆ ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯ ಒಂದು ದೊಡ್ಡ ರ್ಯಾಲಿ ಆಗಿಬಿಟ್ಟಿದೆ. ಅಲ್ಲೊಬ್ಬ ಮೌಲಾನ ಅಶ್ಫಾಕ್ ನಿಸಾರ್ ಶೇಖ್ ಅನ್ನುವಂಥವನು ಯೋಗಿಯ ವಿರುದ್ಧ ಎಂತಹ ಮಾತನಾಡಿದಾನೆ ಅಂತಂದ್ರೆ, ಅದನ್ನು ಕೇಳಿದ್ರೆ ಈ ದೇಶದಲ್ಲಿ ಮಾತ್ರ ಇಂತಹ ಮಾತುಗಳನ್ನು ಆಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ, ಯೋಗಿ ಯುಪಿಯ ಸಿಟ್ಟಿಂಗ್ ಸಿಎಂ, ಅವ್ರ ಬಗ್ಗೆ ಈತ ಮಾತನಾಡ್ತಾ ಹೇಳ್ತಾನೆ, ಒಂದು ವೇಳೆ ಯೋಗಿ ಏನಾದರೂ ಇಲ್ಲಿಗೆ ಬಂದಿದ್ದೆ ಆದರೆ ನೆಲದಾಳದಲ್ಲಿ ಹೂತು ದಫನ್ ಮಾಡಿಬಿಡ್ತೀವಿ. ಈ ರೀತಿಯಾಗಿ ಒಂದು ವೇದಿಕೆಯಲ್ಲಿ ನಿಂತುಕೊಂಡು ಅಲ್ಲಿ ನೆರೆದಿದ್ದಂತಹ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಈ ಅಶ್ಫಾಕ್ ನಿಸಾರ್ ಶೇಖ್ ಅನ್ನುವಂಥವನು ಬಡಕಾಯಿಸ್ತಾನೆ. ಇದರ ಬಗ್ಗೆ ಎಲ್ಲ ಯಾವ ವಿಪಕ್ಷದವರು ಮಾತನಾಡೋದಿಲ್ಲ, ಯಾಕೆಂದ್ರೆ ಅವನು ಮಾತನಾಡಿದ್ದು ಯೋಗಿಯ ಬಗ್ಗೆ ಅಲ್ವಾ. ಯೋಗಿಯನ್ನ ರಾಜಕೀಯವಾಗಂತೂ ಸೋಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಈ ರೀತಿಯ ಪ್ರತಿಭಟನೆಯನ್ನ ಮಾಡಿ ಆದರೂ ನೆಲದಲ್ಲಿ ಹೂತಾಕ್ಬಿಡ್ಲಿ ಅಂತ ಅನ್ಸಿರ್ಬೇಕೇನೋ. ಇಲ್ಲದೆ ಹೋದ್ರೆ ಎಂತಹ ನಿರ್ಲಜ್ಜ ವಿಪಕ್ಷಗಳು ಅಂತ ಯೋಚನೆ ಮಾಡಿ. ಒಬ್ಬನೇ ಒಬ್ಬ ವಿಪಕ್ಷ ನಾಯಕನೂ ಕೂಡ ಈಗ ಆಗ್ತಾ ಇರುವಂತಹದ್ದು ತಪ್ಪು, ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ದೊಂಬಿಯನ್ನ ಎಬ್ಬಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ ಮಾತ್ರ ಕ್ರಮ ಕೈಗೊಂಡಿದೆ. ಅಶ್ಫಾಕ್ ನಿಸಾರ್ ಶೇಖ್ ಮೇಲೆ ಕೇಸನ್ನು ದಾಖಲಿಸಲಾಗಿದೆ. ಗಂಭೀರವಾದಂತಹ ಸೆಕ್ಷನ್ಗಳನ್ನು ಹಾಕಿ ಆತನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಇನ್ನು ಭೋಪಾಲ್ನಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಪ್ರತಿಭಟನೆ ನಡೀತು. ಅಲ್ಲಿ ಕೆಲ ಯುವಕರು ಏನ್ ಮಾಡಿದ್ರು ಅಂತಂದ್ರೆ, ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ಸ್ಟಿಕ್ಕರ್ಗಳನ್ನು ಮಾಡಿಸ್ಬಿಟ್ಟು ಬಂದು ಹೋದವರ ಬೈಕ್ಗಳಿಗೆ, ಕಾರ್ಗಳಿಗೆಲ್ಲ ಅಂಟಿಸೋದಕ್ಕೆ ಶುರು ಮಾಡಿದ್ರು. ಇದಕ್ಕೆ ಮುಸ್ಲಿಂ ಸಮುದಾಯದಲ್ಲೇ ವಿರೋಧ ವ್ಯಕ್ತವಾಯಿತು. ನಾನೊಂದು ಟಿವಿ ಚಾನಲ್ ಅನ್ನು ನೋಡ್ತಾ ಇದ್ದೆ. ಅಲ್ಲಿ ಕೆಲವರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ವಿಚಾರ ನಮ್ಮ ಮುಸ್ಲಿಂ ಧರ್ಮದಲ್ಲಿ ಇಲ್ವೇ ಇಲ್ಲ, ಅದು ಇಂಗ್ಲಿಷ್ನ ವರ್ಡ್, ಇಂಗ್ಲಿಷ್ಗೂ ನಮಗೂ ಏನ್ರಿ ಸಂಬಂಧ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ರು. ಇನ್ ಕೆಲವ್ರು ಏನ್ ಪ್ರಶ್ನೆ ಮಾಡಿದ್ರು ಅಂತಂದ್ರೆ, ಈ ಲವ್ ಗಿವ್ ಎಲ್ಲ ನಮ್ಮ ಹೃದಯದಲ್ಲಿ ಇರಬೇಕು, ಅದನ್ನೆಲ್ಲ ಶೋ ಆಫ್ ಮಾಡುವಂತಹ ವಿಚಾರವೇ ಅಲ್ಲ, ಇದೆಲ್ಲ ಸುಮ್ಮನೆ ಅನಗತ್ಯವಾಗಿದೆ, ಇದು ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ತಿರುಗಿಕೊಳ್ಳುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗೆ ಮಾತನಾಡಿದಂಥವ್ರು ಯಾರು ಕೂಡ ದೊಡ್ಡ ಸ್ಕಾಲರ್ಸ್ ಅಲ್ಲ, ಅಲ್ಲಿನ ಜನಸಾಮಾನ್ಯರು, ಅವರು ರಾಜಕೀಯ ನಾಯಕರುಗಳು ಕೂಡ ಅಲ್ಲ. ಅವರಿಗಿರುವಂತಹ ಜ್ಞಾನ ನಮ್ಮ ರಾಜಕಾರಣಿಗಳಿಗಿಲ್ವಲ್ಲ. ಸುಮ್ಮನೆ ಅನಗತ್ಯವಾಗಿ ಈ ರೀತಿಯ ದೊಂಬಿಯನ್ನು ಎಬ್ಬಿಸುವಂತಹ ಕೆಲಸ ಮಾಡ್ತಾ ಇದಾರಲ್ಲ. ನಮ್ಮ ದೇಶದ ರಾಜಕಾರಣಿಗಳಿಂದ ಅಷ್ಟು ಒಳ್ಳೆಯದನ್ನೆಲ್ಲ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಮಾನ್ಯ ಜನರಿಗಿರುವಂತಹ ಸ್ವಲ್ಪ ಬುದ್ಧಿ ನಮ್ಮ ರಾಜಕಾರಣಿಗಳಿಗಿದ್ರೆ ನಮ್ಮ ದೇಶ ಇವತ್ತು ಹೀಗಿರ್ತಾನೂ ಇರಲಿಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಆರಂಭವಾದಂತಹ ಈ ಐ ಲವ್ ಮೊಹಮ್ಮದ್ ಕಿಚ್ಚು ನಮ್ಮ ದಾವಣಗೆರೆಗೂ ಕೂಡ ಬಂದಿದೆ. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಈ ಐ ಲವ್ ಮೊಹಮ್ಮದ್ ಅನ್ನುವಂತಹ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತಂತೆ. ಇದಕ್ಕೆ ಅಲ್ಲಿನ ಸ್ಥಳೀಯರು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೇಸ್ ದಾಖಲಾಗಿದೆ. ಪೊಲೀಸರು ಬಂದು ಇದನ್ನೆಲ್ಲ ತಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಚಿಕ್ಕ ಪುಟ್ಟ ಘರ್ಷಣೆಗಳು ಕೂಡ ಆಗಿದೆ. ಹೀಗಾಗಿ 8 ಜನರನ್ನ ಪೊಲೀಸರು ಈಗಾಗಲೇ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಹಾಗಾದ್ರೆ ಏನಿದು ಐ ಲವ್ ಮೊಹಮ್ಮದ್? ಯಾಕೋಸ್ಕರವಾಗಿ ಈ ವಿಚಾರದಲ್ಲಿ ದೊಂಬಿ ಮಾಡಬೇಕು? ಇಲ್ಲಿ ಲವ್ ಮಾಡುವಂತಹ ವಿಚಾರದಲ್ಲಿ ಹೇಟ್ ಯಾಕೆ? ಈಗ ಲವ್ ಮಾಡೋನು ಯಾರು ಕಲ್ಲು ಹೊಡಿತಾನ? ಲವ್ ಮಾಡುವವನು ದೊಂಬಿ ಎಬ್ಬಿಸ್ತಾನ? ಆತ ಪ್ರೀತಿ ಹಂಚಬೇಕು. ಆದ್ರೆ ಇಲ್ಲಿ ಆಗ್ತಾ ಇರುವಂತಹದ್ದು ದ್ವೇಷ ಹಂಚುವಂತಹ ಕೆಲಸ. ಈ ಐ ಲವ್ ಮೊಹಮ್ಮದ್ ವಿವಾದದ ಮೂಲ ಸೆಪ್ಟೆಂಬರ್ 4ನೇ ತಾರೀಕು ಯುಪಿಯ ಕಾನ್ಪುರದಲ್ಲಾದಂತಹ ಒಂದು ಘಟನೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು. ಆಗ ಒಂದು ಗುಂಪು ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಬ್ಯಾನರ್ ಅನ್ನು ಪ್ರದರ್ಶನ ಮಾಡಿದ್ರು. ಅಲ್ಲೊಂದು ಟೆಂಟ್ ಅನ್ನ ಕೂಡ ಹಾಕಿದ್ರು. ಪೊಲೀಸರು ಆ ಟೆಂಟ್ ಹಾಕಿದ್ದಕ್ಕೆ ಸ್ವಲ್ಪ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಯಾಕೆ ಕೇಳಿದ್ರೆ, ಆ ಪ್ರದೇಶ ಇತ್ತಲ್ಲ, ಅದು ಕೋಮು ಸೂಕ್ಷ್ಮ ಪ್ರದೇಶವಾಗಿತ್ತು. ಹೀಗಾಗಿ ಆ ಪ್ರದೇಶದಲ್ಲಿ ಬ್ಯಾನರ್ ಮತ್ತು ಟೆಂಟ್ ಅನ್ನು ಹಾಕೋದಕ್ಕೆ ಪೊಲೀಸರು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ರು. ಆ ಬ್ಯಾನರ್ ಅನ್ನು ತೆಗೆಯೋದಕ್ಕೆ ಹೇಳಿದ್ರು. ಅದಾದ ಬಳಿಕ ಸೆಪ್ಟೆಂಬರ್ 9ನೇ ತಾರೀಕು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಯಿತು. ಯಾವಾಗ ಆ ಪ್ರಕರಣದ ಸಂಬಂಧಪಟ್ಟಂತೆ ಒಂದು FIR ದಾಖಲಾಯಿತು, ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಳ್ಳು ಸುದ್ದಿಯನ್ನ ಹರಿಬಿಡಲಾಯಿತು. ಪೊಲೀಸರು ನಾವು ಐ ಲವ್ ಮೊಹಮ್ಮದ್ ಅನ್ನುವಂತಹ ಬ್ಯಾನರ್ ಪ್ರದರ್ಶನ ಮಾಡಿದ್ದಕ್ಕೋಸ್ಕರವಾಗಿ ಕೇಸ್ ದಾಖಲಿಸಿದ್ದಾರೆ, ಇದೇ ಕಾರಣದಿಂದ FIR ದಾಖಲಿಸಲಾಗಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಯಿತು.
ಕಾನ್ಪುರದಲ್ಲಿ ಆರಂಭವಾದಂತಹ ಈ ಸುಳ್ಳು ನೋಡ್ತಿದ್ದಂತೆ ಯುಪಿಯನ್ನು ವ್ಯಾಪಿಸಿತು. ಯುಪಿಯಲ್ಲಿ ಬೀದಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಜನ ಬೀದಿಗಿಳಿಯೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಇಲ್ಲೇನೋ ವಿಷಯ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಪ್ರತ್ಯಕ್ಷನಾಗಿದ್ದು ಇದೇ ಅಸಾದುದ್ದೀನ್ ಓವೈಸಿ. ಈ ಅಸಾದುದ್ದೀನ್ ಓವೈಸಿ ಸೆಪ್ಟೆಂಬರ್ 15ನೇ ತಾರೀಕು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದ್ವೇಷ ಬಿತ್ತುವಂತಹ ಒಂದು ಪೋಸ್ಟ್ ಮಾಡ್ತಾನೆ. ಐ ಲವ್ ಮೊಹಮ್ಮದ್ ಬ್ಯಾನರ್ ಪ್ರದರ್ಶನಕ್ಕೆ ಅಡ್ಡಿ ಮಾಡುವಂತಹದ್ದು ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ತರುವಂತಹ ಧಕ್ಕೆ ಆಗಿದೆ. ಐ ಲವ್ ಮೊಹಮ್ಮದ್ ಯಾವುದೇ ಕಾರಣಕ್ಕೂ ಕೂಡ ಅಪರಾಧವಲ್ಲ. ಒಂದು ವೇಳೆ ಅದು ಅಪರಾಧವಾಗುತ್ತೆ ಅಂತಂದ್ರೆ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಶಿಕ್ಷೆಗೂ ಕೂಡ ಸಿದ್ಧ ಇದ್ದೀವಿ ಹೀಗಂತ ಅಸಾದುದ್ದೀನ್ ಓವೈಸಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾನೆ. ಅದಾದ ಬಳಿಕ ಈ ಕಿಚ್ಚು ರಾಷ್ಟ್ರವ್ಯಾಪಿ ಹಬ್ಬೋದಕ್ಕೆ ಶುರುವಾಗುತ್ತೆ. ಉತ್ತರಾಖಂಡದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಗುಜರಾತ್ನಲ್ಲಿ ಭಾರಿ ದೊಡ್ಡ ಗಲಭೆ ಆಗುತ್ತೆ. ಅಲ್ಲೊಂದು ಪೊಲೀಸ್ ಸ್ಟೇಷನ್ ಅನ್ನು ಕೂಡ ಧ್ವಂಸ ಮಾಡುವಂತಹ ಕೆಲಸ ಆಗುತ್ತೆ. ಹೀಗೆ ದಿನ ಕಳೆದಂತೆ ಈ ಐ ಲವ್ ಮೊಹಮ್ಮದ್ ಕಿಚ್ಚಿದೆಯಲ್ಲ, ಇದು ದೇಶದಾದ್ಯಂತ ವಿಸ್ತರಣೆ ಆಗಿದೆ. ಈಗಾಗಲೇ ಉತ್ತರ ಪ್ರದೇಶ, ಉತ್ತರಾಖಂಡ, ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕೇರಳ, ಕರ್ನಾಟಕ, ತೆಲಂಗಾಣ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಅನೇಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮಿತ್ರರೇ, ನನಗೆ ಯಾಕೆ ಅಂತ ಗೊತ್ತಿಲ್ಲ, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ವಿವಾದ ಇದೆಯಲ್ಲ, ಇದು ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವ ರೀತಿಯಲ್ಲಿ ಟರ್ನ್ ಆಗ್ತಾ ಇದೆ. ಕೆಲವರು ಐ ಲವ್ ಮಹಾದೇವ್ ಅನ್ನುವಂಥದ್ದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. UPL ಅಂತೂ ಕೆಲವರು ಟ್ಯಾಟೋಗಳನ್ನು ಹಾಕಿಸಿಕೊಳ್ತಾ ಇದ್ದಾರೆ ಐ ಲವ್ ಮಹಾದೇವ್ ಅಂತ. ವಾರಣಾಸಿಯಲ್ಲಿ ಈ ಬಗ್ಗೆ ದೊಡ್ಡ ಅಭಿಯಾನವೇ ಆಗ್ಬಿಟ್ಟಿದೆ, ಕ್ಯಾಂಪೇನ್ ನಡೀತಾ ಇದೆ. ಈ ವಿವಾದವನ್ನ ಅಂದ್ರೆ ಐ ಲವ್ ಮೊಹಮ್ಮದ್ ವಿವಾದ ಏನಿದೆ ಇದನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತ ಕೆಲ ರಾಜಕಾರಣಿಗಳು ಬಯಸ್ತಿದ್ದಂತೆಯೂ ಕೂಡ ಕಂಡು ಬರ್ತಾ ಇದೆ. ನನಗನ್ಸುತ್ತೆ ಪೊಲೀಸರು ಈ ವಿಚಾರದಲ್ಲಿ ಬಹಳ ದಿಟ್ಟ ಕ್ರಮವನ್ನು ಕೈಗೊಳ್ಳಬೇಕು. ಅನಗತ್ಯವಾಗಿ ಈ ವಿವಾದವನ್ನ ವಿಸ್ತರಣೆ ಆಗದಂತೆ ನೋಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಇದು ಮೂಲವಾಗಿ ಸುಳ್ಳು ಸುದ್ದಿಯ ಕಾರಣದಿಂದಾಗಿ ಉಂಟಾದಂತಹ ಘರ್ಷಣೆ. ಇದನ್ನು ಹೆಚ್ಚಿಗೆ ಬೆಳೆಯೋದಕ್ಕೆ ಅವಕಾಶ ಕೊಡಬಾರದು. ಇದರಲ್ಲಿ ಅನೇಕರು ಬೇಳೆ ಬೇಯಿಸಿಕೊಳ್ಳೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಈ ಎಲ್ಲ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.